ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಬೆಂಗಳೂರಲ್ಲಿರುವಂಥ ಟ್ರಾಫಿಕ್ಕು ಹೆಂಗಿದೆ ಅಂದರೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಆವಾಗ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಅಷ್ಟು ಟ್ರಾಫಿಕ್ಗಳು ಇರಲಿಲ್ಲ. ಮತ್ತು ಆಮೇಲೆ ಆವಾಗ ಮರಗಿಡಗಳು ಕೂಡ ಜಾಸ್ತಿ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಈ ಟ್ರಾಫಿಕ್ ಜಾಮ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಅದಾದಮೇಲೆ ಈ ಟ್ರಾಫಿಕ್ ಜಾಮು ಬರೀ ಬೆಂಗಳೂರಿನಲ್ಲಿ ಮಾತ್ರ ಜಾಸ್ತಿ ಆಗಿದೆ ಅಂತಲ್ಲ, ಈ ಭಾರತದಲ್ಲಿ ಅನೇಕ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೂಡ ಜಾಸ್ತಿ ಆಗಿದೆ. ಈ ಮುಂಬೈ ಆಗಿರಲಿ, ಕೋಲ್ಕತ್ತಾ ಆಗಿರಲಿ, ಡೆಲ್ಲಿ ಆಗಿರಲಿ. ಡೆಲ್ಲಿನಲ್ಲಂತೂ ಬೆಂಗಳೂರಿಗಿಂತ 10 ಪಟ್ಟು ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಈ ಬೆಂಗಳೂರಿನಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಅದಾದಮೇಲೆ ಈ ಬೆಂಗಳೂರಿನಲ್ಲಿ ಮುಂಚೆ ಅಷ್ಟು ಟ್ರಾಫಿಕ್ಗಳು ಇರಲಿಲ್ಲ. ಮತ್ತು ಆಮೇಲೆ ಎಲ್ಲಿ ನೋಡಿದ್ರು ಬೆಂಗಳೂರಿನಲ್ಲಿ ಗಿಡ ಮರಗಳೆಲ್ಲ ತುಂಬ ಜಾಸ್ತಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಡ್ತು ಅಂದರೆ ಗಾಡಿಗಳ ಸಂಖ್ಯೆ ಜಾಸ್ತಿ ಆದವು. ಮತ್ತು ಅದಾದಮೇಲೆ ಈ ಟ್ರಾಫಿಕ್ ಕೂಡ ತುಂಬ ಜಾಸ್ತಿ ಆಯಿತು. ಅದಾದಮೇಲೆ ಎಲ್ಲ ಕಡೆಯೂ ಈ ಮರಗಳೆಲ್ಲ ಕಡ್ಕೊಂಡು ಬಂದರು. ಈ ಮನೆ ಕಟ್ಟೋದಕ್ಕೋಸ್ಕರ ದೊಡ್ಡ ದೊಡ್ಡ ಹೋಟ್ಲು, ಅಪಾರ್ಟ್ಮೆಂಟ್ಸು, ರೆಸ್ಟೋರೆಂಟ್ಸ್ ಎಲ್ಲ ಕಟ್ಟೋಕ್ಕೋಸ್ಕರ ಈಗೆಲ್ಲ ಮಾಡ್ಕೊಂಡು ಬಂದರು. ಮೇಯ್ನಾಗಿ ಈ ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ಕು ಜಾಸ್ತಿ ಆಗೋಕ್ಕೆ ಕಾರಣ ಏನಂತಂದರೆ, ಮನೆಗೆ 3-4 ಗಾಡಿಗಳು, ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ಗಾಡಿ ಇಟ್ಕೊಂಡಿರ್ತಾನೆ. ಅದನ್ನು ಬಿಟ್ಬಿಟ್ಟು ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದಾಗಿತ್ತು ಅಂದರೆ, ಒಂದು ಮನೆಯಲ್ಲಿ 1 ಅಥವಾ 2 ಗಾಡಿ ಇಟ್ಕೊಂಡು, ಮತ್ತು ಆಮೇಲೆ 1-2 ಗಾಡಿನಲ್ಲಿ ಎಲ್ಲರೂ ಅದನ್ನೇ ಸಂಭಾಳಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಗಾಡಿಗಳನ್ನ ಕಂಟ್ರೋಲ್ ಮಾಡಿಕೊಂಡು ಓಡಿಸಿದ್ದಿದ್ರೆ ಇಷ್ಟು ಟ್ರಾಫಿಕ್ ಆಗ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇವಾಗ ಗಾಡಿ ಶೋರೂಮ್ ಅವರು EMI ಆಪ್ಷನ್ಸ್ ಎಲ್ಲ ಈಸಿ ಮಾಡಿರೋದ್ರಿಂದ, ಆಮೇಲೆ ಹೊಸ ಗಾಡಿಗಳು ಬಿಡೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ವ್ಯಕ್ತಿ ಒಂದೊಂದು ಗಾಡಿಗಳು ಇಟ್ಕೊಂಡು, ಮತ್ತು ಅದಾದಮೇಲೆ ಅದನ್ನು ಮೇಂಟೈನ್ ಮಾಡಿಕೊಂಡು ಗಾಡಿಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಮೇಯ್ನಾಗಿ ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ ಜಾಸ್ತಿ ಆಗೋಕ್ಕೆ ಕಾರಣ ಏನಂತಂದರೆ, ಪ್ರತಿಯೊಬ್ಬರು ಒಂದೊಂದು ವೆಹಿಕಲ್ ಇಟ್ಕೊಂಡಿರೋದ್ರಿಂದ ಕಾರಣ. ಇವಾಗ ಒಂದು ಮನೆಯಲ್ಲಿ 4 ಗಾಡಿಗಳಿದ್ದಾವಂದರೆ ಬೆಂಗಳೂರಿನಲ್ಲಿ ಲಕ್ಷಾಂತರ ಗಾಡಿಗಳಿರ್ತವೆ. ಆಮೇಲೆ ಲಕ್ಷಕ್ಕೆ ಎಷ್ಟು ಗಾಡಿಗಳಾಗ್ತದೆ, ಅದರಿಂದ ಎಷ್ಟು ಪೊಲ್ಯೂಷನ್ ಆಗ್ತದೆ, ಮತ್ತು ಆಮೇಲೆ ಎಷ್ಟು ಟ್ರಾಫಿಕ್ ಆಗ್ತದೆ. ಹಂಗಾಗಿ ಇದನ್ನು ನಾವು ಟ್ರಾಫಿಕ್ ಆದಷ್ಟು ಮಟ್ಟಿಗೆ ನಾವು ಕಂಟ್ರೋಲ್ ಮಾಡಬೇಕಂತಂದರೆ, ಮನೆಯಲ್ಲಿ ಎಷ್ಟು ಗಾಡಿಗಳಿದೆಯೋ ಅದನ್ನೆಲ್ಲ ಅಷ್ಟು ಬಳಸೋದಕ್ಕೆ ಹೋಗಬಾರ್ದು. ಯಾವುದಾದ್ರೂ 1-2 ಗಾಡಿಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಬಂದರೆ, ಅದನ್ನೇ ಬಳಸ್ಕೊಂಡು ಬಂದರೆ ಅವಾಗ ಸ್ವಲ್ಪ ಏರ್ ಪೊಲ್ಯೂಷನ್ ಕಮ್ಮಿ ಆಗುತ್ತೆ, ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಕಮ್ಮಿ ಆಗ್ತದೆ. ಮುಂಚೆ ಹೆಂಗಿತ್ತಂದರೆ ಜಾಸ್ತಿ ಎಲ್ಲರೂ ಬಸ್ಸಲ್ಲೇ ಓಡಾಡ್ತಿದ್ರು. ಮತ್ತು ಆಮೇಲೆ ಸ್ವಲ್ಪ ಏರೋಪ್ಲೇನ್ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಓಡಾಡ್ತಿದ್ರು. ಆವಾಗ ಅಷ್ಟು ಟ್ರಾಫಿಕ್ಗಳು ಕೂಡ ಆಗ್ತಿರಲಿಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ಏನೇನಾಗ್ಬಿಟ್ಟಿದೆ ಅಂದರೆ, ಸಣ್ಣ ಪುಟ್ಟ ತರಕಾರಿ ತಗೊಂಬರೋಕ್ಕೆ, ಮತ್ತು ಆಮೇಲೆ ಸಣ್ಣ ಪುಟ್ಟ ಎಲ್ಲರೂ ಹೋಗ್ಬೇಕಂದ್ರು, ಸಣ್ಣ ಜಾಗಕ್ಕೆ ಹೋಗ್ಬೇಕಂದ್ರೂ ಗಾಡಿಗಳನ್ನ ಬಳಸ್ತಾರೆ. ಮತ್ತು ಇದಾದಮೇಲೆ ಇನ್ನೊಂದು, ಈ ಗಾಡಿ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಆರೋಗ್ಯನೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನಾವು ಎಲ್ಲ ಕಡೆಗೂ ಸ್ವಲ್ಪ ಆದಷ್ಟು ನಡ್ಕೊಂಡು ಓಡಾಡೋದು, ಮತ್ತು ಆಮೇಲೆ ಯಾವ್ದಾರ ಆಗಲಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಗಾಡಿಗಳನ್ನ ಬಳಸಬಾರ್ದು. ಆದಷ್ಟು ನಡ್ಕೊಂಡು ಹೋಗೋದು, ವಾಕ್ ಮಾಡ್ಕೊಂಡು ಹೋದರೆ ನಮಗೆ ಇದಾಗ್ತದೆ. ಬಾಡಿನಲ್ಲಿ ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ರಿಗೂ ಚೆನ್ನಾಗಿರುತ್ತೆ. ಮತ್ತು ಅದಾದಮೇಲೆ ನಾವು ಸಣ್ಣ ಪುಟ್ಟ ಗಾಡಿಗಳನ್ನೆಲ್ಲ ಬಳಸ್ಕೊಂಡು ಹೋದರೆ ಈ ಪೆಟ್ರೋಲು ಕೂಡ ದುಬಾರಿ ಆಗಿದೆ. ಮತ್ತು ಆಮೇಲೆ ಪೆಟ್ರೋಲ್ ರೇಟ್ ಕೂಡ ತುಂಬ ಆಗಿದೆ. ಮತ್ತು ಆಮೇಲೆ ಖರ್ಚು ಜಾಸ್ತಿ ಬರುತ್ತೆ. ಆಮೇಲೆ ಇವಾಗಿನ ಕಾಲದಲ್ಲಿ ಜೀವನ ಮಾಡೋದೇ ತುಂಬ ಕಷ್ಟ. ಹಿಂಗೆ ಆದರೆ ಮುಂದೊಂದು ದಿನ ಜೀವನ ಮಾಡೋದು ಕಷ್ಟ ಆಗುತ್ತೆ. ಆಮೇಲೆ ಊಟ ತಿಂಡಿಗೂ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ನಾವು ಆದಷ್ಟು ಗಾಡಿಗಳನ್ನ ಎಷ್ಟು ಬೇಕು ಅಷ್ಟೇ ಬಳಸಬೇಕು, ಜಾಸ್ತಿ ಬಳಸೋಕ್ಕೆ ಹೋಗಬಾರ್ದು. ಹಂಗಾಗಿ ಇದ್ರ ಬಗ್ಗೆ ನಾನು ಮಾತಾಡಬೇಕಂತ ಅನ್ನಿಸ್ತು, ಮಾತಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಬೇರೆದ್ರ ಬಗ್ಗೆ ಮಾತಾಡ್ತೀನಿ. ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಲ್ಗೆ ಇಷ್ಟ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.